ನಾನು ಇವಳು ಒಂದು ಬೆಂಗಳೂರು ಅಮ್ಮ ಹಂಗೆಲ್ಲ ಹೇಳ್ಬಿಡ ಇವಳೇ ಮಾಡಿ ಮನೆಗೆ ಹೋದ್ಮೇಲೆ ಗಂಡ ಎರಡು ಹೊಡಿತಾರಲ್ಲ ಆಗ ಗೊತ್ತಾಗುತ್ತೆ ವ್ಯಾಲ್ಯೂ ಏನು ಅಂದ್ಬಿಟ್ಟು ಕೂತ್ಕೋತಾಳೆ ಹಬ್ಬ ಲ್ಯಾಟ್ರಿ ಗೈಸ್ ಈಗ ಬಂದ ನಂಬರ್ ಒಂದು ನಾವು ಬೇರೆ ಟೆಸ್ಟ್ ಮಾಡಿದ್ರೆ ಏನ್ ಬರ್ತದೆ ಡಿಸಪಾಯಿಂಟೆಡ್ ಪವಿ ಸರ್ವರಿಗೆ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಾವು ಇನ್ನು ಹೋಟೆಲ್ ಅಲ್ಲಿ ಇದ್ದೀವಿ ಅಂಡ್ ಇವತ್ತು ಲಾಸ್ಟ್ ಡೇ ಬೃಂದಾವನ ಬಾಯ್ ಮಾಡಿ ಹೋಗೋಕೆ ವಾಯ್ಸ್ ಹೋಗ್ಬಿಟ್ಟೈತೆ ಕರ್ಕಶ ನನ್ನ ಹತ್ರ ಮಾತಾಡಕ್ಕೂ ಬರಲ್ಲ ಇವನ್ಗೆ. ಇಲ್ಲಿ ನೋಡಿ ಇಲ್ಲೂ ಹಿಂಗೆ ಇದೆ, ಈ ಕಡೆನೂ ಹಿಂಗೆ ಇದೆ. ಹಾರರ್ ಮೂವಿನಲ್ಲಿ ಇರಲ್ವಾ ಒಂದೇ ದೊಡ್ಡ ಫುಲ್ಲು ಅಂತ ಆ ಥರ ಇದು. ಫಸ್ಟ್ ಟೈಮ್ ಬಂದಾಗ ಭಯನೇ ಆಗೋಗಿತ್ತು ನನಗೆ. ಹೆಂಗ್ ಕಾಣುತ್ತೆ ನೋಡಿ. ಅಂಡ್ ತೇಜ ನೋಡಿ ಹಿಂಗ ಅವನು ಎದ್ದವನೇ ಗಬ್ ನನ್ ಮಗ. ನಮ್ಮಪ್ಪ 5:15 ಎಬ್ಬಿಸಿ 6:30 ಅಂದು ನಾನು ಶಾಕೆ ಆಗೋದೆ 7 ಗಂಟೆ ಅಂದ್ಬಿಟ್ಟು ಟೈಮ್ ಮಾಡಿದಾಗ ನನ್ನ ಫೋನ್ ಏನೋ ಹೋಗ್ಬಿಟ್ಟೈತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಫೀಚರ್ ನೋಡಿದಾಗ ಗೊತ್ತಾಯ್ತು ಇನ್ನು 5:30 ನಮಗೆ 5:30 ಎಬ್ಬಿಸ್ಬಿಟ್ಟು 7 ಗಂಟೆ 7:30 ಆಗ್ಬಿಟ್ಟೈತೆ ಅಂತ ಬಿಲ್ಡಪ್. 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾನು ಫುಲ್ ಹರಿಯಾಗಿ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಏನ್ ಲೇಟ್ ಆಗಿಲ್ಲ. ಇವ್ನು ಹೆಂಗೆ ಎದ್ರು ಇವ್ನು ಸ್ನಾನ ಮಾಡಕ್ಕೆ 2 ಅವರ್ ಬೇಕು. ನಂಗೆ ಇನ್ನೂ ನಿದ್ದೆನೆ ಹೋಗಿಲ್ಲ, ನಿದ್ದೆ ಬರ್ತದೆ. 5 ಗಂಟೆ ಬೆಳೆಸ್ಬಿಟ್ಟು ಹಿಂದೆ ಕೊಡ್ತದೆ. ಅಮ್ಮ ಶಬರಿಮಲೆ ಹೋಗ್ತೀಯನಾ? ಯಾವಾಗ ಹೋಗೋದು? ಶಬರಿಮಲೆ ಹೋಗ್ತೀಯ ಅಂದ್ರೆ ಆ ಕಡೆ ಎಲ್ಲ ಸ್ವಾಮಿ ಶರಣ ಪಾರ್ಕ್ ಹೋಗ್ತಾನೆ. ನೀನ್ ಬತ್ತಿ ತೋರಿಸ್ಕೊಮ್ಮ ಎಲ್ಲ ಯಾರು ಶರಣ ಮಯಪ್ಪ ಅನ್ಬೇಕಮ್ಮ. ಅಲ್ಲಿ ರಾಧೆ ರಾಧೆ ಟೆಂಪಲ್ ಹೋಗ್ಬಿಟ್ಟು ಎಲ್ಲ ರಾಧೆ ರಾಧೆ ಅಂತಾರೆ. ಸ್ವಾಮಿ ಶರಣ ಬೇಡ 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 ಅಂತ ಕೆಲಸ ಎಲ್ಲ ಮಾಡಿ. ಅವ್ರಿಗೆಲ್ಲ ಕಾನ್ಸೆಪ್ಟ್ ಗೊತ್ತಿರಲ್ಲ. ಪ್ರೀತಿ ಇಲ್ಲ, ಪ್ಯಾರ್ಗೆ ಇಲ್ಲ, ಏನಿಲ್ಲ, ಹಂಗೆ ಹೋಗ್ತಾರೆ. ಸೊ ಪ್ರೇಮ್ ಸೆ ಬೋಲೋ ರಾಧೆ ರಾಧೆ. ಅಯ್ಯಯ್ಯೋ ಚೇಂಜ್ ಆಗೋಯ್ತು ನನ್ನ ಜೀವನ. ಕರಿಯ ನೋಡಿ ಹುಡುಗಿರ್ಗಾದ್ರೆ ಎಲ್ಲರೂ ಸ್ಟಾಪ್ ಮಾಡ್ತಾರೆ. ಕರಿದರಿ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕ್ಷ್ಮಿಯ ಮನವ ಕಲುಪುತ್ತಲಿರುವ ಶ್ರೀ ವೆಂಕಟೇಶ. ಸಂಧ್ಯಾ ಯಾಕೋ ತುಂಬಾ ಖುಷಿ ಆಗ್ಬಿಟ್ಟು ತುಂಬಾ ಫೋಕಸ್ ಮಾಡ್ಕೊಂಡು ತುಂಬಾ ಬ್ಲೆಸ್ಡ್ ಆಗ್ಬಿಟ್ಟಿದ್ದಾಳೆ. ಸಂಧ್ಯಾ ಟೈಮ್ ಆಗ್ತೈತೆ ಬರ್ತೀಯಾ? ಹರೇ ಕೃಷ್ಣ. ಇವಾಗ ಕಾರ್ ಎತ್ಕೊಂಡು ಹೊರಟಿದೀವಿ. ಇಲ್ಲಿಂದ ಸೀದಾ ಏರ್ಪೋರ್ಟ್. ಹರೇ ಕೃಷ್ಣ. ನಮಸ್ಕಾರ, ಮತ್ತೆ ಸಿಗೋಣ. ರಾಧೆ ರಾಧೆ. ಅವರು ಏನಂದ್ರು ಗೊತ್ತಾ, ನಿನ್ನೆ ನಮ್ ಜೊತೆ ಒಂದ್ ಹುಡುಗಿ ಇತ್ತಲ್ಲ ಚಿತ್ರ ಅಂತ, ಅಲ್ಲ ಅವ್ರ ಅಮ್ಮ, ಅದು ಅವ್ರಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ತಲೆ ಮೇಲೆ ಲೈನ್ ಇತ್ತು ನೋಡಿದೆ ನಾನು. ಫುಲ್ ಏನೋ ಆಗೈತೆ ಅಂತ ಹಾಸ್ಪಿಟಲ್ ಸೇರಿಸಿದ್ರೆ ಇಲ್ಲಿನ ಗುರುಜಿ ಅವರು ಅವ್ರದ್ದು ತುಳಸಿ ಜಪಮಾಲ ಏನಿದೆ ಅದನ್ನ ಎತ್ಕೊಂಡು ಹೋಗಿ ಜ್ಞಾನ ಬಂತು ಕಂಡ್ಬಿಟ್ರಂತೆ. ಅವಾಗ ಅವ್ರಿಗನ್ಸಿದ್ದು ನನ್ಗೆ ಇನ್ನೊಂದ್ ಜನ್ಮ ಸಿಕ್ಕಿರೋದು ಡಿವೋಟಿ ಆಗಿ ಸರ್ವ್ ಮಾಡ್ಬೇಕು ಇಲ್ಲಿ ಅಂತ. ಸೊ ಅವ್ರು ಇವಾಗ ಫುಲ್ ಟೈಮ್ ಡಿವೋಟಿ ಆಗಿದೆ. ಈ ಕಡೆ ದಿನ ಬೆಳಗ್ಗೆ ಆದ್ರೆ ಇಲ್ಲೇ ಹತ್ರ ಸೇವೆ ಮಾಡ್ತಾ ಇರ್ತಾರೆ. ತೀರ್ಥ ಹಂಚೋದಾಗಿರ್ಲಿ, ಡೈರೆಕ್ಷನ್ ಹೇಳೋದಾಗಿರ್ಲಿ, ಮತ್ತೆ ಎಲ್ಲ ವಾಲಂಟಿಯರಿಂಗ್ ಕೆಲಸಗಳು ಮಾಡ್ತಾ ಇರ್ತಾರೆ. ಅವ್ರ ಲೈಫ್ ಇದಕ್ಕೆ ಅಂತ ಇಟ್ಕೊಂಡಿದ್ದಾರೆ ಇವಾಗ. ಸೊ ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ಇವನ್ ಅವ್ರ ಲೈಫ್ ಇಂದಾನು ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ. ರಾಧೆ ರಾಧೆ ಅಂತಾರೆ ಆತರ. ಗೊತ್ತು ನಮ್ಗೆ ಇಷ್ಟು ದೊಡ್ಡ ಡಿವೋಟಿ ಎಲ್ಲ ಆಗಲ್ಲ ಅಂತ. ಬಟ್ ಎಲ್ಲೋ ನಾವು ಸಾಸಿವೆ ಕಾಲಷ್ಟಾದ್ರೂ ಕೃಷ್ಣನ್ ಜಪ ರಾಧೆ ಜಪ ಮಾಡ್ಕೊಂಡು ವಿ ಕ್ಯಾನ್ ಲೀಡ್ ಅವರ್ ಲೈಫ್. ಮಂದಿರ ಕಾಣಿಸ್ತೈತೆ. ರಾಧೆ 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 ರಾಧೆ. ಹೋಟ್ಲ್ ಗಾಯ್ಸ್, ಈ ಹೋಟ್ಲಲ್ಲಿ ನಮ್ಮ ಲಗೇಜ್ಗಳೆಲ್ಲ ಇದಾವೆ. ಎಲ್ಲದನ್ನು ಪ್ಯಾಕ್ ಮಾಡಿ ರೌಂಡ್ ಮಾಡಿ ಎತ್ತಿಕೊಂಡು ಮತ್ತೆ ಈ ಕಾರ್ ಹತ್ರ ಬರಬೇಕು. ಜಾಗ ಬೇಗ ಬಿಡಬೇಕು. ಬಿಕಾಸ್ ಈ ಕಡೆ ನಾವು ಡಿಲೇ ಮಾಡಿದ್ರೆ ನಮ್ಮ ಫ್ಲೈಟ್ಸ್ ಡಿಲೇ ಆಗ್ಬಿಡುತ್ತೆ. ಫ್ಲೈಟ್ಸ್ ಡಿಲೇ ಆದ್ರೆ ನಾವು ಇಲ್ಲೇ ಇರಬೇಕಾಗಿದೆ. ಇಲ್ಲಿರೋದು ಇಸ್ ಫೈನ್, ಬಟ್ ತೇಜ ಜೊತೆ ಇಸ್ ನಾಟ್ ಫೈನ್. ಗುರುಗುರು ಅಂತ ಇರ್ತಾನೆ. ನಾನೇನಯ್ಯ ತಪ್ಪು ಮಾಡ್ದೆ? ಗೈಸ್ ಈಗ ಬಂದ ನಂಬರ್ ಒಂದು ನಾವು ಬೇರೆ ಟೆಸ್ಟ್ ಮಾಡಿದ್ರೆ ಏನ್ ಬರ್ತದೆ? ಸಂಗೀತ ಟೆಸ್ಟ್ ಮಾಡೋ ಸಂಗೀತ. ದಿಸ್ ಅವರ್ ರೂಮ್. ಸೊ ಫುಲ್ ಮೆಸ್ಸಿ ಗೈಸ್. ಅದು ಓಪನ್ ಆಗಲ್ಲ, ಲಾಕ್ ಆಗುತ್ತೆ. ಒಳಗಡೆ ರೂಮ್ ಒಳಗಡೆ ಯಾರೋ ಸೌಂಡ್ ಬರ್ತಾ ಇದೆ. ಯಾರೋ ಡೋರ್ ಓಪನ್ ಮಾಡ್ತಾರಲ್ಲ ಅನ್ಬಿಟ್ಟು. ಕೊನೆಗೂ ನಾವಿದ್ದು ಹೋಟೆಲ್ನ ಬಿಟ್ಟು
ಬೃಂದಾವನ ಬಿಟ್ಟು ಈಗ 3 hours ಆಫ್ ಕಾರ್ ಜರ್ನಿ ಮಾಡ್ಬೇಕು ಒಳ್ಳೆ ಬ್ಯಾಗ್ ಅಂತ ಹಿಂಗೆ ನಿಂದೇನ ಇದು ನೋಡಿ ಎಷ್ಟು ದೊಡ್ಡ ಲಗೇಜ್ ತಂದೊಳಗೆ ಇದ್ರಷ್ಟೇ ಅಲ್ಲ ಇವ್ರ ಡ್ಯಾಡಿ ಬ್ಯಾಗಲ್ಲಿ ಕೂಡ ಇವಳ್ದೆ ಲಗೇಜ್ ಇರೋದು. ನಾನು ನೋಡೋ ಸಿಂಪಲ್ ಹ್ಯಾಂಡಿ ಕ್ಯಾಶುಯಲ್ ಇಷ್ಟೇ ಅಂದೆಲ್ಲ. ಅವ್ರ ಡ್ಯಾಡಿ ತರಲ್ಲಿ ಎಷ್ಟೊಂದು ಕಾಲ್ ಭಾಗ ಐತೆ ಅಷ್ಟೇ, ಮಿಕ್ಕಿದೆಲ್ಲ ಇವಳ್ದೆ. ಬೆಳಗ್ಗೆ ಒಂದು ಸಂಜೆ ಒಂದು ಅಂತ ಬಟ್ಟೆ ಹಾಕಂತ ಇರ್ತಾಳೆ ಇವಳು. ಏನ್ ನಿನ್ ಪ್ರಾಬ್ಲಮ್? ಗೈಸ್ ಪುಣ್ಯಕ್ಕೆ ಶಿಶಿ ಪಾಪಕ್ಕೆ ಅನ್ಫಾರ್ಚುನೇಟ್ಲಿ ಇವಾಗ ಸಂಜೆ ನನ್ನ ಪಕ್ಕ ಕೂತ್ಕೋತಾವಳೆ. ಲ್ಯಾಟ್ರಿ. ಆದ್ರೆ ನನಗೆ ಸೇಫ್ಟಿ ಬ್ಯಾರಿಯರ್ ಅವಳ ಬ್ಯಾಗೇ ಇದೆ. ಈ ಕಡೆ ಬಾರೋ. ಸಾರಿ ಸಂಜೆ, ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಒಳ್ಳೇದು ಮಾಡ್ಕೊ. ಇದು ಒಂದು ವಾಟರ್ ಬಾಟಲ್ ಇಲ್ಲಿ ಫ್ಲೈಟಲ್ಲಿ ಏರ್ಪೋರ್ಟ್ ಅಲ್ಲಿ ಪರ್ಚೇಸ್ ಮಾಡೋದು. ಎಷ್ಟಿರ್ಬೋದು ಅಂತ ನಿಮ್ಗೆ ಒಂದು ಫೋನ್ ಎಷ್ಟಿರ್ಬೋದು ಅಂತ ನೀವು ಕಮೆಂಟ್ ಹಾಕಿ. ಬರ್ಬೇಕಾದ್ರೆ ಸಂಜೆ ಯಾವುದೋ ಒಂದು ಫುಲ್ ಜೋಶಲ್ಲಿ ಫುಲ್ ಯಾವುದೋ ಇಮ್ಯಾಜಿನೇಷನ್ ಇದ್ದು ಇವಾಗ ಕೂಡ ಅವಳಿಗೆ ಏನಪ್ಪ ಇದು ವಿಂಡೋ ಸೀಟ್ ಸಿಗುತ್ತೆ ಅಂತ. ಆದರೆ ಫೇತ್ ಈಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಅಲ್ಲ. ಸೊ ಹೋಗ್ಬೇಕಾದ್ರೆ ಅವಳಿಗಿದ್ದು ಬರ್ಬೇಕಾದ್ರೆ ಇವಾಗ ಸೀಟ್ ನನಗೆ ಹೊಟ್ಟಿದೆ. ABCDEF ಎಫ್ ಹತ್ರ ಏನಿದೆ? ವಿಂಡೋ ಇದೆ. ನಂದು ವಿಂಡೋ ಸೀಟು ಗೈಸ್. ಬಾ ಸಂಜೆ. ನೀನೇ ಸೆಂಟ್ರ್. ಹೋಗ್ ಲಾಸ್ಟ್ಗೆ ಮೇಂಟೈನ್ ಮಾಡಕ್ಕಾಗ್ತಾನ? ಏನ್ ಮಾಡ್ತಿದ್ದೀರಿ ಅಮ್ಮ ಹಂಗೆಲ್ಲ ಹೇಳ್ಬೇಡ. ಇವಳೇ ಮಾಡಿದ್ದ. ನಾನು ಇವಳಿಗೆ ಒಂದೇಟು ಹೊಡೆದಿಲ್ಲ, ಸುಮ್ಮನೆ ಹೊಡಿತಾಳೆ. ಅಮ್ಮ ಸುಮ್ಮನೆ ಹೊಡೆದ ಇಲ್ಲ, ಸುಮ್ಮನೆ ಹೊಡಿತಾಳೆ ಅಂತ ಇನ್ನೊಂದು ಕೊಟ್ರೆ ಮಾಮ ಬೇಜಾರಾಗೋಯ್ತು. ಇವಳು ನಂಗೆ ಹೊಡೆದಿದ್ದು ನೋಡ್ದ ನೀನು? ಇವಳು ನಂಗೆ ಹೊಡೆದಿದ್ದು ನೋಡಿಲ್ಲ ನೀನು? ಕೊಡುಮ ಮೂತಿಗೊಂದು ಕೊಡುಮ ಎಂತ ಮಾತಾಡ್ತಾಳೆ. ನೀವು ಎಲೆ ಮಕ್ಕಳೆಲ್ಲ ನಾನೇನೋ ಕೈ ಮಾಡಕ್ಕೆ ದೊಡ್ಡವರಾಗಿದೆಯಾ? ಡ್ಯಾಡಿ ಮಾತು ಕೇಳಲ್ಲ ಫಸ್ಟ್. ಲ್ಯಾಂಡ್ ದಾಟಿದ್ವಿ ಮೇಲೆ ಹೋಯ್ತಾ ಇದೀವಿ. ಇದನ್ನ ಇಸ್ಕೊಂಡವನೆ ಆಯ್ತಾ? ಏನಾಯ್ತು ಗೊತ್ತಾ ಅದ್ರಲ್ಲಿ? ಎಷ್ಟು ಗೊತ್ತಾ ಅದು? 1 ರೂಪಾಯಿಗೆ ಒಂದು ಪೀಸ್ ಬರುತ್ತೆ ಅದು. ನೋಡಿ ಒಂದು ತಿಂದೋಳು 2 ತಿಂತ ಇದೆಯಾ? ದಟ್ ಈಸ್ ಮೈ ಇನ್ವೆಸ್ಟ್ಮೆಂಟ್ಸ್. ಚಿಕ್ಕ ಇದು ಗುರುವಾರ ತಿನ್ನಂಗಿಲ್ಲ. ಹೊಡೆದ್ಬಿಟ್ಟು ಹೇಳ್ಬೇಕಾ ಅದಕ್ಕೆ? ಗುರುವಾರ ತಿನ್ನಂಗಿಲ್ಲ. ಅರ್ಥ ಆಯ್ತು. ಎಷ್ಟು ತಿನ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಎಷ್ಟು ಒಂದೇ ಒಂದು ಪೀಸ್ ಇಟ್ಟೋಡೆ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಡೈಲಾಗ್ ಕೊಟ್ಬೇಡ ಹೊಡಿತಾಳೆ. ಲೈಟ್ ಈ ಕಡೆ ಬರ್ತದೆ, ಪಕ್ಕದಾಗ ಆನ್ ಮಾಡಿದ್ರೆ ಇಲ್ಲ ಆನ್ ಮಾಡಿದ್ರೆ ಲೈಟ್ ಇಲ್ಲಿ ಬರ್ತದೆ. ಕರೆಕ್ಟಾಗಿ ಅಸಂಬಲ್ ಮಾಡವ್ರೆ. ನನಗಿಂತ ಸೀಕ್ ಮಾಡ್ತಾರಪ್ಪ. ಅದಾದ್ಮೇಲೆ ಇದನ್ನ ತಿರುಗಿಸಿದ್ರೆ AC ಆನ್ ಆಯ್ತದೆ, ಹಿಂಗ್ ತಿರುಗಿಸಿದ್ರೆ ಆಫ್ ಆಯ್ತದೆ. ಆಮೇಲೆ ಇಲ್ಲಿಂದ ವ್ಯೂ ಒಳ್ಳೆ ವ್ಯೂ ಅದ. ಸೆಟ್ ಪೀಕ್ ಟೈಮ್ ಇದು, ಒಳ್ಳೆ ವ್ಯೂ ಇದೆ. ಇನ್ನೊಂದು ಏನ್ ಗೊತ್ತಾ, ಇದು ಸೀಟ್ ಫುಲ್ ಅನ್ಕಂಫರ್ಟಬಲ್ ಇದ್ದೇ ಹೋಗ್ಬೇಕು ಅಂದ್ರೆ ಇಲ್ಲಿ ಒಂದು ಬಟನ್ ಇರುತ್ತೆ. ತಿರುಗಿಸೋದಲ್ಲ ಒತ್ತೋದು. ಒತ್ಬಿಟ್ಟು ಯು ಹ್ಯಾವ್ ಟು ಜಸ್ಟ್ ಪ್ರೆಸ್ ದಿಸ್ ಬಟನ್, ಹೋಗುತ್ತೆ. ನಮ್ಗೆ ಗೊತ್ತಿರ್ಲಿಲ್ಲ ಇದು. ಸೊ ಇದು ಯೂಟ್ಯೂಬ್ ತಿಳ್ಕೊಂಡ್ವಿ ಈ ಕಡೆ. ಅಪ್ಪ ಅದೇ ಜೋಶಲ್ಲಿ ಅಸಿಸ್ಟೆಂಟ್ ಎಲ್ಲ ಕರೆಯಕ್ ಬಂದ್ಬಿಟ್ಟಿದ್ರು. ನಮ್ಗೆಲ್ಲ ಒಂದು ಯೋಚನೆ ಇದ್ರೆ ನಮ್ಮ ಮಾವಂದೇ ಒಂದು ಯೋಚನೆ. ಏನಮ್ಮ ಅದು? ಒಳ್ಳೆ ಫಿಲಮ್ ಅಂತ ನೋಡ್ಕೊಂಡು 3 ಅವರ್ ಮೇಂಟೈನೆನ್ಸ್ ಮಾಡ್ಬೋದು. ಟಿವಿ ಹಾಕಿರೋ ನಾವೆಲ್ಲಿದ್ದೀವಿ ಅನ್ನೋ ತೋರ್ಸಕ್ಕೆ. ಫಿಲಮ್ ಹಾಕಕ್ಕಲ್ಲ, ಫಿಲಮ್ ಹಾಕಿದ್ರೆ ಸ್ಪೀಕರ್ಲಿಂದ ಇಕ್ತಾರೆ ಇವರು. ಇದೇ ಸ್ಪೀಕರ್ ಅಲ್ವಾ? ಇವರೆಲ್ಲ ಹಾಕ್ಬಿಟ್ರೆ ಜಾಸ್ತಿ ಫೆಸಿಲಿಟಿ ಕೊಟ್ಬಿಡ್ತೀವಿ ಅಂತ ಹಾಕಕ್ ಹೋಗಲ್ಲ ಮಮ್ಮ. ಇದ್ರೂ ಮತ್ತೆ ಬಿಸ್ನೆಸ್ ಕೇಸ್ಗೂ ವ್ಯತ್ಯಾಸ ಇರೋದು ಹಾಕ್ಬಿಟ್ಟು ಇನ್ನೆಷ್ಟೇ ಮತ್ತೆ ಚೂಸ್ ಮಾಡಿ ಅಂದ್ಬಿಟ್ಟು ಹಾಕೋದಿಲ್ಲ. ಫೈನಲಿ ಗೈಸ್ ನಾವು ಬೆಂಗಳೂರು ಏರ್ಪೋರ್ಟ್ ಗ್ರ್ಯಾಂಡ್ ಆಗಿದ್ದೀವಿ. ಈ ಕಡೆಯಿಂದ ನಾವು ಪಿಕಪ್ ಮಾಡೋದಕ್ಕೆ ಬಸ್ ಫೆಸಿಲಿಟಿ ಇದೆ. ಇಲ್ಲಿಂದ ಏರ್ಪೋರ್ಟ್ ಕರ್ಕೊಂಡು ಹೋಗುತ್ತೆ. ಸಂಜೆ ಮತ್ತೆ ಹೊರಡೋಗಿಲ್ಲ ನೋಡಿ, ಕಾಣಿಸ್ತಾ ಇಲ್ಲ. ಓ ಇಲ್ಲೇ ಇದಲ್ಲ, ಸಾರಿ ಹೈಟ್ ಪ್ರಾಬ್ಲಮ್. ಬಸ್ಸಿಂದ ಎಕ್ಸಿಟ್ ಆಗಿದ್ದೀವಿ. ಇವಾಗ ಸೀದಾ ಡೊಮೆಸ್ಟಿಕ್ ಬಸ್ ಅರೈವಲ್ಸ್ ಅಂತ ಇದೆ. ಆ ಕಡೆ ಹೋಗ್ಬಿಟ್ಟು ನಮ್ಮ ಬ್ಯಾಗ್ಸ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ. ಲೆಟ್ಸ್ ಗೋ. ಫಿಲಮಲ್ಲಿ ನೋಡ್ತಾ ಇದ್ದೀವಿ ಬ್ಯಾಗ್ ಪಿಕಪ್ ಸೀನ್ಗಳು. ಈಗ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಪಾರ್ಟ್ ಆಫ್ ಲೈಫ್. ಆದ್ರೆ ನಮ್ಮ ಏನು ಬೆಂಗಳೂರು ಏರ್ಪೋರ್ಟ್ ಇದು ಮಾತ್ರ ಫುಲ್ ಲಕ್ಸುರಿಯಸ್ ಆಗಿದೆ ಇಲ್ಲಿ. ಬೇರೆ ನಾವು ಹೋಗಿದ್ವಲ್ಲ ಆ ಏರ್ಪೋರ್ಟಲ್ಲಿ ಏನಷ್ಟು ಸ್ಟೀಲ್ಸ್ ಇರಲಿಲ್ಲ. ಅಲ್ಲಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಿದ್ರೆ ಅದು ಇದೇ ಥರ ಇದೆ, ಬಟ್ ನಾವು ಅಲ್ಲಿಗೆ ಹೋಗಿರ್ಲಿಲ್ಲ. ಬೇರೆ ಹಿಂಡಾನ್ ಇನ್ನೊಂದು ಏರ್ಪೋರ್ಟ್ ಇದೆ, ಅಲ್ಲಿಗೆ ಹೋಗಿದ್ವಿ. ಸಂಧ್ಯಾ, ಓ ಸಾರಿ ಸಂಧ್ಯಾ, ನಿನಗೂ ನಿನ್ನ ಫೋನ್ಗೂ ಋಣ ಐತೆ ಅಲ್ವಾ? ಚೆಕ್ ಮಾಡೋಣ. ಯಾಕೆ ಈ ಫೋನ್ ಈ ಕಡೆ ಇಕ್ಕು. ಹಂಗೆ ತಿರುಗಿಕೊಂಡು ಒಂದು ರೌಂಡ್ ಹಾಕೊಂಡು ನೀ ಹತ್ರನೇ ಬಂದ್ರೆ ನಿನಗೂ ನಿನ್ನ ಫೋನ್ಗೂ ಋಣ ಇದೆ ಅಂತ. ನಂಗೆ ಇರಿಟೇಟ್ ಮಾಡಿದಿರೋ ಬದುಕಕ್ಕಾಗಲ್ಲ. ನಾನು ಏನೋ ತಪ್ಪಿದೆ, ಎಷ್ಟು ದರಿದ್ರವಾಗಿರುತ್ತೆ. ಹೋಗೋದಿನ ಗಾಯ್ಸ್ ಫಸ್ಟ್ ಟೈಮ್ ಗಾಯ್ಸ್ ಹೋಗಿ ಬಂದ್ಮೇಲೆ
ಕಿವಿ ಎಲ್ಲ ನೋವು. ಇವ್ರಿಬ್ರಿಗೆ ಮಾತ್ರ ಹಂಗೇನೋ ಆಗಿಲ್ಲ. ನಮ್ಗೆಲ್ಲ ಏನಾಗಿಲ್ಲ, ಏನೋ ಸ್ವಲ್ಪ ಹೊತ್ತಾಯ್ತು, ಇವ್ರು ಸ್ವಲ್ಪ ಜಾಸ್ತಿ ಹೊತ್ತು ಇಶ್ಯೂ ಆಗಿತ್ತು. ನನ್ಗೆ ಇಳಿಯೋ ತನಕನೂ 2 ಕಿವಿನೂ ಬರ್ಬೇಕಾದ್ರೂ ಅಷ್ಟು ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತು. ನನ್ ತಲೆ ಫುಲ್ ಇವಾಗ ಫುಲ್ ನೋವು. ನಿನಗೇನೋ ಸಮಸ್ಯೆ ಇದೆ, ಬೇಗ ಡಾಕ್ಟರ್ ತೋರಿಸ್ಕೊ. ಸೆಕೆಂಡ್ ಬ್ಯಾಗ್ ಸಂಜೆ ತಗೊಂತವಳೆ, ಪರವಾಗಿಲ್ಲ. ಇಷ್ಟು ದಿನದಲ್ಲಿ ಫಸ್ಟ್ ಟೈಮ್ ಒಂದು ಬ್ಯಾಗ್ ತಗೊಂಡು ಬರ್ತಾ ಇದ್ದಾಳೆ. ಅಪ್ರಿಷಿಯೇಟಿವ್ ಸಂಧ್ಯಾ. ಅದು ಲಾಸ್ಟ್ ಡೇ. ನೀನು ಕುತ್ಕೊಂತೀಯಾ? ಕುತ್ಕೊಳ್ಳೋಣ ಯಾಕೆ ಕರ್ಕೊಂಬರೋದು? ಅವನಂಗೆ ತಳ್ಕೊಂಬರ್ಲಿ, ನಾನಿಲ್ಲ ಆರಾಮಾಗಿ ಹಿಂಗೆ ನಡ್ಕೊಂಬರದ ಅಂತ. ಇದು ಪಾಪ ಇರೋ ಮೇಲೆ ಓಕೆ, ಬೇರೆಯವ್ರ ಮನೆಗೆ ಹೋದ್ಮೇಲೆ ಗಂಡ 2 ಹೊಡಿತಾರಲ್ಲ, ಆಗ ಗೊತ್ತಾಗುತ್ತೆ ನನ್ನ ವ್ಯಾಲ್ಯೂ ಏನೋ ಅಂದ್ಬಿಟ್ಟು. ಹೋಗಲಿ ನನ್ ತೇಜ, ಅದು ಹೋಗಲಿ ಬಾರಿಲಿ ಅಂತ ಕರೆಯೋಣ ಅನಿಸ್ತದೆ. ಏನಂತೀರಾ? ಓಕೆ ಬಾಯಿ ಮುಚ್ಕೊಂಡು ನಡಿ ಸಂಧ್ಯಾ. ಓಕೆ ಕರೀತಲ್ಲ ಹೋಗಲಿ. ಓ ಗಾಯ್ಸ್, ಬಂದ್ರಿ ನಮ್ಮ ಬೆಂಗಳೂರಿಗೆ. ಅಬ್ಬಾ ಗೈಸ್, ಅದೇನೇ ಆಗೋಗ್ಲಿ, ವಾಪಸ್ ಬೆಂಗಳೂರು ಇಸ್ ಲೈಕ್ ನಮ್ ತವ್ರ ಮನೆ ವಾಪಸ್ ಬಂದು. ಮನೆಗೆ ಹೋಗೋದು ತವ್ರ ಮನೆಗೆ. ಕಟ್ಟು ಹುಡುಗಿ ಹತ್ರ ಕಲ್ಸಿ ಆಯ್ತು ಅಂತೀನಿ, ಒಪ್ಕೋ. ಕಟ್ಟು. ಓ ವಿ ಆರ್ ಔಟ್ ಗೈಸ್. ಆಚೆನೆ ಬಂದ್ವಾ ನಾವು? ಆಚೆನೆ ಬಂದ್ಬಿಟ್ಟಿದ್ದೀವಿ. ನಂಗೆ ಇಲ್ಲಿ ಬೊಕ್ಕೆ ಕಾಣಿಸ್ತಿದೆ ಆಯ್ತಾ. ಹಂಗೆ ನನ್ನ ತಂಗಿ ನೆನ್ಪಾಗ್ತಾಳೆ. ಅವಳು ರಷ್ಯಾಗೆ ಹೋದ್ಮೇಲೆ ಅವಳಿಗೆ ಬೊಕ್ಕೆ ಮೇಲೆ ಫುಲ್ ಇಷ್ಟ ಆಗಿ, ಬೊಕ್ಕೆಸ್ ಅಂದ್ರೆ ಇವಾಗ ಅವಳು ಸಾಯ್ತಾಳೆ. ಸೊ ಐ ಮಿಸ್ ಮೈ ರಷ್ಯಾ. ಫ್ಲೈಟ್ ಟ್ರಾವೆಲ್ ಇದೆಯಲ್ಲ, ನನ್ಗಂತೂ ಆಗಿಲ್ಲಪ್ಪ, ಅನಿಸ್ತು. ಅಪ್ಪ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಎಲ್ಲ ಕಾರಣ ಎಲ್ಲ ನೋಡೋಕ್ಕಾದ್ರೆ ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ಮೂರೇ ನಮ್ಗೆ ಚಂದ. ನೈಸ್. ಇಂಗ್ಲೀಷೇ ಬರ್ತೈತೆ ಅಲ್ಲ ಅವ್ರಿಗೆ. ಏನು ಕನ್ನಡ ಬರಲ್ಲ, ನನ್ಗೆ ಹಿಂದಿ ಬರಲ್ಲ, ಅದಕ್ಕೆ ಇಂಗ್ಲೀಷಲ್ಲೇ ಮಾತಾಡ್ತಿದ್ದೆ. ಅದು ಸ್ವಲ್ಪ ಫ್ಲೋ ಹಂಗೆ ಬರ್ತಿದೆ ಗೈಸ್. ಎನಿವೇಸ್, ಮನೆಗೆ ರೀಚ್ ಆಗಿದ್ದೀವಿ ಗೈಸ್. ಇವಾಗ ಫ್ಯಾಮಿಲಿ ಮೆಂಬರ್ಸ್ ರಿಯಾಕ್ಷನ್ಸ್ ನ ರೆಕಾರ್ಡ್ ಮಾಡಿದ್ವಿ, ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂದ್ಬಿಟ್ಟು. ಬೂಬು ಬಾರ, ಫಸ್ಟ್ ಪರ್ಸನ್ ನೋಡು, ಫುಲ್ ಜಾಲಿ ಆಗೋ ನೀನು. ಕಂದಮ್ಮ ವೆಲ್ಕಮ್ ಹೋಮ್. ನಮಸ್ತೆ. ಮನೆಗೆ ಸ್ವಾಗತ. ಮರಳಿ ಮನೆಗೆ ಬಂದ ನಿಮಗೆ ಸ್ವಾಗತ. ಎಲ್ಲ ನಾವೇ ಹೇಳ್ಕೊಡ್ಬೇಕಲ್ಲ ನಿಮಗೆ. ಮರಳಿ ಮನೆಗೆ ಬಂದ ನಿಮಗೆ ಸ್ವಾಗತ. ಒಂದ್ ಕೆಲಸ ಮಾಡಪ್ಪ, ಇಲ್ಲ ಹಂಗೆ ಆ ಕಡೆ ಒಂದ್ ಬ್ಯಾಗ್ ತಗೊಂಡ್ ಬಂದ್ಬಿಡು. ಇದಲ್ಲ ಅದು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏಮಂಟಿವಿ ಓ ಅದ್ ನಿನ್ಗೆ ಪವಿ. ಇದೆಲ್ಲ ಒಂದ್ ಐಟಮ್ ಐತ್, ಕೊಡು, ತೋರಿಸ್ತೀನಿ. ಎಕ್ಸಾಕ್ಟ್ಲಿ ಇದು ನಿನ್ಗೆ. ಏನಿಲ್ಲ ಇದ್ರಲ್ಲಿ, ಗೊತ್ತಿತ್ತು ಎಕ್ಸಾಕ್ಟ್ಲಿ ಪವಿ, ಏನಿಲ್ಲ ನಿಂಗೆ ಏನ್ಬಿಟ್ಟು. ನಂಗೆ ಕೊಡಿ. ಏನ ನಂಗೆ ಅಂತ ಏನ್ ತಂದಿದ್ದೀರೋ ಅದು ಕೊಡಿ. ನೋಡಿ ಹೇಳಿ. ಏನಲ್ಲಿ ಮಾತಾಡ್ಸಿಲ್ಲ? ಏನಮ್ಮ ಮಾತಾಡ್ಸೋದ? ಅದ್ರಲ್ಲ ಐತೆ ತಗಿ. ನಿಂಗೆ ನಿನ್ನ ಅಭಿಮಾನ ಅಂದ್ರೆ ನಿನ್ ಫಾಲೋವರ್ಸ್ ಮೇಲೆ ಪ್ರೀತಿ ಇದ್ರೆ ಕೊಡ್ಬೇಕೀಗ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೊಡ್ತೀನಿ. ಅವಳೇ ಕೊಡೋ ಅಂತ ಇಲ್ಲ. ಅಜ್ಜಿ ಆಯ್ ಅನ್ನಜ್ಜಿ, ಮರಳಿ ಸ್ವಾಗತ ಅನ್ನಜ್ಜಿ. ಮಾತಾಡಲ್ವಾ? ವಾಪಸ್ ಹೋಗ್ಲಾ? ಮಾತಾಡಲ್ವಾ? ಅಜ್ಜಿನೆಲ್ಲ ಹೆಸರು ಹಾಳು ಮಾಡಕ್ ಹೋದ್ರೆ ಅಷ್ಟೇ ಗುದ್ಬಿಡ್ತೀನಿ. ಅದೇ ಮತ್ತೆ ಯಾಕೆ ಹಾರ ಇಟ್ಕೊಂಡ್ವಿ? ಕೃಷ್ಣ ಯಾಕೆ ಇಟ್ಕೊಂಡಿಲ್ಲ? ಯಾಕಂದ್ರೆ ಕೃಷ್ಣ ಆಲ್ರೆಡಿ ರಾಧೆಗೆ ಹಾಕಿದ್ದಾರೆ, ಆಲ್ರೆಡಿ ಹಾಕಿದ್ದಾರೆ ಅಲ್ವಾ. ಆದ್ರೂ ಕೂಡ ರಾಧೆ ಕೈಲಿ ಯಾಕೆ ಹಾರ ಇದೆ ಅಂದ್ರೆ ಓ ಮೈ ಗಾಡ್. ಇದು ತಗಿ. ಅದೇ ಬೇಡ ತೆಗಿತೀನಿ. ಬೇಡ ಅದಿರ್ಲಿ, ತೆಗಿರುತ್ತೆ ಬಿಡು. ಇಲ್ಲ ಏನೋ ಇದೆ ಅನ್ಕೊಂಡಿದ್ಯಲ್ಲ ಪವಿ. ಅನ್ಕೊಂಡಂಗ ಏನ್ ಅಷ್ಟೊಂದಿಲ್ಲ, ಇದ್ರೆ ಒಂದ್ ಚಿಕ್ಕದೇನೋ ಐಟಮ್ ಇರ್ತದೆ ಅಷ್ಟೇ. ಅಯ್ಯೋ, ನಾಸಿಗೆ ಓಪನ್ ಮಾಡ್ದಾಗ್ಲೇ ಲಿಮಿಟ್ ಸಿಗೋದು. ತೇಜ ಅದು ಮಾಡಕ್ಕಾಗಲ್ವಾ? ನಿಮ್ಮ ಅಕ್ಕಂಗೆ ಹೇಳು. ಅಕ್ಕ, ಪವಿತ್ರ ಅವ್ರ ಅಕ್ಕ. ಹೋಗಿ
ಪವಿತ್ರ ನಿಂಗೆ ಗೊತ್ತಾನೆ ಸಂಧ್ಯಾ ದೊಡ್ಡ ಸ್ನೇಹಿ ಅಂದ್ಬಿಟ್ಟು ಸಾಕು ಅಷ್ಟೇ ಕೊಟ್ಟು ಇಲ್ಲಿ ನನ್ ಬ್ಲಾಗ್ ಅಂದ್ರೆ ಬೇಕಾ ಬಿಟ್ಟಿ ನಿನ್ಗೆ ಮಗ್ನೆ ಅಲ್ಲಲ್ಲೇ ಕೊಟ್ರೆ ಹೋಗ್ಬಿಡ್ತೀಯ. ಲೇ 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 ಅಪ್ಪನ ಮಗಳೇ ಮಗಳೇ ಇದಲ್ಲ ಬರ್ತಾರೆ. ಚಾಕ್ಲೇಟ್ ತಗೊಂಡು ಹೋಗಿಲ್ಲ ಹಂಗೆ ತಗೊಂಡು ನಾನೇ ಹಾಕಿಸಿದ್ದೆ ಪಾಪ ಓಲಿ ಪಾಪ ಆ ತಿಂಡಿ ಅಂತ ಬರೀಕೊಂಡು ಇದಾ ನಂದು ಪ್ರಸಾದ ಅದು ವಡಪಾವ್ ಅಂತೆ ಅದು ಈ ನಾಚಿಕೆ ಆಗಲ್ಲ ನಿಂಗೆ ಯಾ 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 ಅವ್ಳು ಹಾಕೊಂಡ್ ಬಿಟ್ಟಾಳೆ. ಅದ್ ನಿನ್ಗಂತಾನೆ ತಂದೆ ಪವಿ. ಅರೆ ಒಂದ್ಸರಿ ನಾನು ಹಾಕೊಂಡಿದ್ದೀನಿ ಅಷ್ಟೇ. ಎಲ್ಲಾನು ನಾವ್ ಹಂಗೆ ಹಾಕೊಳ್ಳೋದು. ಕಿಸಿ ಈಗ ನನ್ ಬರ್ತಡೇ ಡ್ರೆಸ್ ಕೂಡ ಒಂದೊಂದ್ಸರಿ ಅವಳೆ ಹಾಕೊಂಡು ನೈಸ್ ಕಾಂಬಿನೇಷನ್, ನೈಸ್ ಅಂಡರ್ಸ್ಟ್ಯಾಂಡಿಂಗ್, ಅಪ್ರಿಸಿಯೇಟ್ ಇಟ್. ಥ್ಯಾಂಕ್ ಯು. ಇದೇನು ಅದು ಲೆಹಂಗಾ, ಲೆಹಂಗಾ ಅದನ್ನ ಹಾಕೊಂಡೆ. ಹಳೆ ಬೆಡ್ಶೀಟ್ ಇದ್ದಂಗೆ ಐತೆ. ನಿಂಗೇನ್ ಗೊತ್ತು, ಕಟ್ಟೆಗೆ ಏನ್ ಗೊತ್ತು, ಕಸ್ತೂರಿ ವಾಸನೆ ಅದೇ ಸಕ್ಕದಾಗಿತ್ತು ಗೊತ್ತಾ. ನನ್ಗೆ ಫೇವ್ರೇಟ್ ಒನ್ ಅದು. ಓಕೆ ಥ್ಯಾಂಕ್ ಯು. ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಇವಳು ಇವಾಗ ಎಲ್ಲ ತೆಗೆದ್ಬಿಟ್ಟು ಚಲ್ಲಾಪಿಲ್ಲಿ ಮಾಡ್ಬಿಡ್ಬೇಕು ಇವಳಿಗೆ. ಗಡ್ಡಿ ತಾನೇ ಸ್ನಾನ ಮಾಡ್ಕೊಂಡು ಹೆವಿ ಸೆಂಟ್ ಹಾಕಂತ ಅಂದ್ಬಿಟ್ಟು ಉದ್ಬಿಟ್ಟಿದ್ದ ನೋಡಿ. ನಾನು ಅಮ್ಮಂಗೆ ಒಂದು ತಂದಿದ್ದೀನಿ ಗಿಫ್ಟ್ ನೋಡು. ಸ್ವೀಟ್ ಅಲ್ಲ ಅದೇ ಫೇಮಸ್ ಚಡ್ಡಿ. ಯಾರು ಹತ್ತಾರೆ ಅಂತ ಚಡ್ಡಿ ಬಿಡೆ. ಅವ್ನ ಚಡ್ಡಿನೇ ಫೇಮಸ್. ಹಾ ನೋಡ ಇದು ನಿನ್ಗೋಸ್ಕರ ತಂದ್ರೆ ಅನ್ಕೊಂಡ್ಬಿಟ್ಟಿಯ, ಅದು ಅವಳಿಗೋಸ್ಕರ ಹೊರಟ ತಗೊಂಡಿದ್ದ. ಲಂಗ ಇದು ಹಾಕೊಂಡು ಅದು ಹಾಕೊಬೇಕು. ಇದು ಹಾಕೊಂಡು ಅದು ಹಾಕೊಂಡ್ರೆ ಫ್ರಿಲ್ಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಬಿಡೆ ಇಕ್ಕೆ ಆ ಕಡೆ. ನನಗೆ ಕೊಟ್ರೆ ಏನೋ ಒಂದು ಅದ್ ನಿನ್ಗೆ ತಂದಿದ್ದು ದುಪ್ಪಟ್ಟ. ತಿನ್ನೋದು ಅಂತ ಅದೊಳ್ಗೆ ತಂದಿದ್ದು ದುಪ್ಪಟ್ಟ. ನಿನಗ್ ಬೇಕಾ ಹೇಳ್ಬಿಟ್ಟು ಆ ಕೊಟ್ಬಿಡೆ ಅತ್ತ ಹೋಗ್ಲಿ ಅತ್ತ. ಏನ ದುಪ್ಪಟ ಓ ಇಲ್ಲಿಂದ ಓಕೆ ಎತ್ತಿ 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 ಯಾಕಪ್ಪ ಬಿಸಾಕ್ತಾ ಇದೀಯಾ? ಓ ಡ್ಯಾಡಿದಾ ಎಲ್ಲ ಯಾಕೆ ಹೋಗೋದಿನ ಅಜ್ಜಿ ಕೊಟ್ಟಿದ್ದು ಮಾಮಂಗೆ. ಮಾಮ ಏನು ಬಳಸಿಲ್ಲ, ಹಂಗೆ ಇಟ್ಕೊಂಡೈತೆ. ಓಹ್ ಯಾಕೆ ಹೋಗ್ಲಿ, ನಿಂಗೆ ಬೇಡ ಬಿಡು, ನನಗೆ ಕೊಡತ್ತ. ಹಿಂಗ ಹಾಕ ನಂತರ ಹಾಕೊಂಡು ಹೇಳ್ತೀನಿ. ಒಂದ್ಸರಿ ಹಾಕೊಳ್ಳೋ, ಒಂದ್ಸರಿ ಹಾಕೊಳ್ಳೋ. ಚೆನ್ನಾಗಿದ್ಯಾ ಏ ಡವ್ವು ಮತ್ತೆ ಹೋಗು ಅಂದ್ಮೇಲೆ ಹೋಗ್ಬೇಕು ಆ ಕಡೆ. ಕಣ್ಣೇನು ಈ ಕಡೆ ನೋಡ್ಕೊಂಡು ಏನಂಗ್ ನೋಡ್ದೆ ವಾಪಸ್. ಲಾಕ್ ಹಾಕಿಲ್ಲ, ವಾಪಸ್ ಕೊಡ್ತೀನಿ ಅಂತ ಕೊಡ್ತೀನಿ ನಾಳೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯತಿ. ರಾಮಾಯಣ ಫಿಲಮ್ ಅಲ್ಲಿ ಹೆಂಗಿದ್ಯಾ ಗೊತ್ತಾ, ಹೊಸ ರಾಮಾಯಣ ಫಿಲಮ್ ಅಲ್ಲಿ ಎಷ್ಟು ಕಾಣಿಸ್ತಾರಲ್ಲ ಆತರ ಅಲ್ಲ. ಹೆಂಗೆ ನೀನ್ ಹಂಗಿಲ್ಲ ಬಿಡು. ಏ ಅಷ್ಟಲ್ಲೇ ತಂದಿದ್ದು, ಇನ್ನೇನ್ ತರ್ಬೇಕು ನಿಂಗೆ? ತಂದಿಲ್ಲ ತಿನ್ನಕ್ಕೆ. ತಿನ್ನಕೈತಿಲ್ಲ ಸ್ವೀಟು. ಸ್ವೀಟ್ ಅಂತ ಅಲ್ಲ ಅದೇ ಸಿಗೋದು, ಅದು ಬಿಟ್ರೆ ಇನ್ನೇನಿಲ್ಲ. ಖಾರ ಏನಿಲ್ಲ. ಯಾಕೋ ಅಂತ ಅನ್ಸ್ಬಿಡ್ತು ಕಣೆ, ತಿನ್ನಕ್ಕಾಗಿಲ್ಲ. ಅಲ್ಲಿ ಒಂದ್ ದಿವಸ ಇದ್ದಿದ್ದಕ್ಕೆ ಸ್ಯಾಟಿಸ್ಫೈ ಆಗ್ಬೇಕು ನಂಗೆ, ಸಾಕು ಅನ್ಸ್ಬಿಡ್ತು. ಕರ್ನಾಟಕ ನಡೀತಿದ್ದಾ ನಮ್ ಹ್ಯಾಬಿಟೇಷನ್ ಎಲ್ಲ ಇಲ್ಲೇ ಬರೋದು. ನಿಜ ಅಂತಂದಿದ್ವಿ, ಏನೋ ತಂದಿದ್ದೀನಿ ಅಂದ್ರೆ ಏ ತಗೊಂಡ್ ಬರೋ ತಿನ್ನಕ್ಕಾಗಲ್ಲ. ಎಲ್ಲಜ್ಜಿ ಪಕ್ಕದಲ್ಲಿ ಅಂಗಡಿ ಆಗಿಲ್ವಾ? ಇವ್ರದ್ದಾಗಿಲ್ಲ ಆ ಕಡೆ. 4 ಅಂಗಡಿ ಕಳ್ತನ ಆಗ್ಬಿಟ್ಟಿದ್ಯಾ? ಕಳ್ತನ ಅಚ್ಚು ಮುಚ್ಚೆ ಗೀಚಿ ಹಾಕೊಂಡರು, ಅದಕ್ಕೆ ನಾನು ಒಬ್ಬನೇ ಓದ್ತಾನಲ್ಲ ಭಯ. ಏ ತೇಜ ಒಬ್ನ ಹುಷಾರು, ಕಷ್ಟ ಕಳ್ತನ ಮಾಡ್ತಾರಂತೆ. ಮಾಡ್ತಾರ ಎಲ್ಲ. ನಿಂಗೆ ಕಾಲ್ ಹಾಕ್ತೀನಿ, ಫೋನ್ ತಕೊಂಡ್ ಬಂದ್ಬಿಟ್ಟು ಕಂಟೆಂಟ್ ಮಾಡ್ಕೊಳಕಾಯ್ತು. ಏನಾಯ್ತು ಇಲ್ಲ ಅಂತ ಏನಾಯ್ತು ಯು ಲುಕ್ ಗುಡ್. ಹ್ಯಾಂಡ್ಸ್ ಅಪ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಡಿಸಪಾಯಿಂಟೆಡ್ ಪವಿ. ಚೀಸ್ ಬಂದ್ಬಿಟ್ಟ. ತಗೊಳ್ಳೆ ನನ್ ಗಿಫ್ಟ್, ನೀನ್ ಹೆಂಗ್ ಬೇಕೋ ಹಂಗ್ ಖರ್ಚು ಮಾಡ್ಕೊಳ್ಳೆ. ನಿಗೋಸ್ಕರ ತಂದಿರೋದು. ಇನ್ನೇನ್ ತರ್ಬೇಕು ನಿಂಗೆ?
ಸರಿ ಇದ್ರೊಳಗಡೆ ಸೀಕ್ರೆಟ್ ಆಗಿ ಏನೋ ಅಂತ ತಲೆ ಸರ ಸರಿಯಾಗೈತಾ ಇಲ್ಲ ನಾನು 3 ದಿನ ಇಲ್ಲ ಅನ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತಾ ನಾನು ಚೆಕ್ ಮಾಡ್ತಾ ಇದ್ದೆ ಇಷ್ಟು ದಿನ ಆದ್ರೆ ನಿಂತಲ್ಲ ಐತೆ ಅನ್ಬಿಟ್ಟು ಕರೆಕ್ಟ್ ಆಗಿ ಹೇಳಿದ್ದೆ ಕೊಡೆ ಹಾಕೊಂಡಿದ್ದೀನಿ ತುಂಬಾ ಬಿಸಿಲು. ಅಯ್ಯೋ ಎಷ್ಟು ಬಿಸಿಲಾಯ್ತು ಆಚ ಕಡೆ. ಓ ಕಣ್ಣಿಗೆ ಕುಗ್ತೈತೆ. ಬರ್ನೇ ಆಗೈತೆ ಹೋಗಿ ವಾರ ಬೆಳಿಗ್ಗೆ ನೋಡ್ಕೊಳ್ಳೋಣ ಗೈಸ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ನಾನು ಹೇಳಲ್ಲ, ನಾನು ಹೇಳ್ತೀನಿ, ಶೇರು, ಕಮೆಂಟ್, ಸಬ್ಸ್ಕ್ರೈಬ್. ಫೈನಲಿ ಅಲ್ಟಿಮೇಟ್ಲಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಇವಳಿಗೊಂದು ಚಾಕ್ಲೇಟ್ ಕೊಡ್ತೀನಿ ನಾನು. ಸಿಲ್ಕ್ ಚಾಕ್ಲೇಟ್ ಕೊಡಿಸ್ತೀನಿ ನಾನು. ₹1 ಯಾವ ಸಿಲ್ಕ್ ಬರ್ತದೆ? ಸ್ವೀಟ್ ಬೇಡ, ಖಾರ ಖಾರ ಅಂತಾನೆ ಬಿಡು, ಕಚೇರಿ ಕೊಡಿಸ್ತೀನಿ. ಕಚೇರಿ ಸ್ವೀಟ್ ಕಚೇರಿ ಸ್ವೀಟ್ ಹಾಕ್ಸಲ್ಲ ಬಿಡು ನಾನು. ಗೋಲ್ಗಪ್ಪ ಹೋಗೋಣ ಬಾ. ಓಕೆ, ನಾಳೆ ನೋಡ್ತೀನಿ ಸಬ್ಸ್ಕ್ರೈಬರ್ಸ್ ಎಷ್ಟು ಇನ್ಕ್ರೀಸ್ ಆಗಿದಾರೋ ಅಷ್ಟು ಗೋಲ್ಗಪ್ಪ ಕೊಡ್ಸ್ಬಿಡ್ತೀನಿ. ಏನಂತೀಯ? ಜಾಸ್ತಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 200 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದ್ರ ಅನ್ಕೋ 200 ತಿನ್ನಕೈತೆ. 200 ತಿಂಜಾ ಏನು ಏನ್ ಲಾಜಿಕ್ ಬಳಸ್ತೀರಿ? ಓಕೆ ಗೈಸ್, ಬೈ ಬೈ, ಶುಭರಾತ್ರಿ, ಟೇಕ್ ಕೇರ್. ನಂಗಂತೂ ಫುಲ್ ಟಯರ್ಡ್. ಅಯ್ಯೋ ಇವ್ಳು ಬಿಡ್ತಾ ಇಲ್ಲ ಗುರು, ಏನ್ ಹೇಳೆ ಯಾಕೆ ಸೊ ಗೈಸ್ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ಬಂದ್ಮೇಲೆ ಅದು ಎಲ್ಲಿದೆ ಅಲ್ಲಿ ಏನಿದೆ ಅಂತ ಕೊಡ್ಬೇಕು. ಸುತ್ಕೊಂಡು ಕೂತಿದ್ದೀನಪ್ಪ, ಏನ್ ಪಡೆಯೋದು? ನಂಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅವಳು ಗೊತ್ತು. ಅವಳ ತರೋ ಬಟ್ಟೆ ನನ್ನ ಮಮ್ಮಿ ಕೊಡ್ಬೇಕು. ಹುಡುಗಿರ್ ಮೈ ಮೇಲಿರೋ ಬಟ್ಟೆ ತಗೊಂತೀಯ, ನಾಚಿಕೆ ಆಗಲ್ಲ? ಎಷ್ಟು ಸೆನ್ಸ್ ಇದೆ, ಬಿಚ್ಕೊಡ್ತಾಳಲ್ಲ ಇವಳು ಮಮ್ಮಿ ಕೊಡ್ತೀನಿ ಅಂತ. ಅವಳಿಗೆ ಬಟ್ಟೆ ಮೇಲೆ ಇಂಟ್ರೆಸ್ಟ್ ಇಲ್ಲ. ಬಟ್ಟೆ ಎಲ್ಲ ನಾನು ತರ್ತೀನಲ್ಲ, ಅವಳು ಹಾಕೊಂತಾಳ ಅಷ್ಟೇ. ಗೈಸ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ಲಾ? ಬೇಡ, ಈಗ ಅಪ್ಲೋಡ್ ಮಾಡೋಣ ಗೈಸ್. ಇವಳು ಫ್ಲೈಟ್ ಅಲ್ಲಿ ಹದ್ದಾಗಿಂದ ಇಳಿಯೋವರೆಗೂ 4 ಗಂಟೆಗೆ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ ನಾನು. ನೀವು ಆಗ್ತಾನೆ ಇದೆ. ಕೊನೆಗೆ ಮನೆಗೆ ಬಂದ್ಮೇಲೆ ವೈಫೈ ಕನೆಕ್ಟ್ ಆದ್ಮೇಲೆ ಪೀಸ್ ಈಗ ಅಪ್ಲೋಡ್ ಆಗೈತೆ. ಆದ್ರೆ ಇವಾಗ ಅಪ್ಲೋಡ್ ಮಾಡಿದ್ರೆ ರಿಲೀಸ್ ಮಾಡಕ್ಕಾಗಲ್ಲ. ಅಪ್ಲೋಡ್ ಆಗಿರೋದು 10 ಗಂಟೆ. ಹೋಗಿ ಎದ್ದು ನಾಳೆ ರಿಲೀಸ್ ಮಾಡೋ ಅಂತ ಹೇಳ್ತೀನಿ. ನೀವು ಕೇಳ್ತಿಲ್ಲ, ನೀವೇ ಯು ಬೆಟರ್ ಅಡ್ವೈಸ್. ಪೀಸ್ ಮತ್ತೆ ಸಿಗುವ. ನೀನ್ ವ್ಲಾಗ್ ಅನ್ಕೊಂಡ್ಬಿಟ್ಟ ಪೀಸ್ ಅಂತೆ. ವಿಷಯ ಪೀಸ್ ಮತ್ತೆ ಸಿಗೋಣ. ನಂದೇ ವ್ಲಾಗ್ ಇದು.